ನಾನು ನಿನ್ನೆನೇ ತಿಳ್ಕೊಂಡೆ, ಇವರಿಂದ ಕೇಳಬೇಕಾಗ್ತಿಲ್ಲ. ಆ ಹಳ್ಳಿಲಿ 8 ಜನ ಇದ್ದಾರೆ. ಸುಮಾರು 40% ಜನ ಅವರು ಹಳ್ಳಿ ಬಿಟ್ಟು ಯಾವುದೋ ಮಂಡಳ್ಳಿ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ನಮ್ಮ ಜಮೀನು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಆ ಹಳ್ಳಿಲಿಲ್ಲ. ನನ್ನ ಕಾಗದದಲ್ಲಿ ಬರೆದಿದ್ದೇನೆ ಅಲ್ಲಿರೋ ಸನ್ನಿವೇಶ ಏನಿದೆ ಅಂತ. ಪೊಲ್ಯೂಷನ್ನು ಮತ್ತೊಂದು ಏನೇನಿದೆ ಎಲ್ಲ ವಿಶ್ಲೇಷಣೆ ಮಾಡಿದೆ. ಅವರ ಊರಲಿಲ್ಲ. 40% ಜನ ಬೆಂಗಳೂರಿಗೆ ಬಂದಿದ್ದಾರೆ. ಅದರಲ್ಲಿ ಅವ್ರಿಗಿರೋದು ಸುಮಾರು 17-14 ಎಕರೆ ಭೂಮಿ. ಯಾವ ಭೂಮಿನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅಂತೇಳಿ ಹೊರಗಡೆ ಪಬ್ಲಿಕ್ಕಿಗೆ ತೋರಿಸ್ತಾ ಇದ್ದಾರೆ. 5,500 ಎಕರೆ ಅಕ್ವೈರ್ ಮಾಡಿದ್ದೀವಿ ಅಂತ ಹೇಳಿ. ಆ 500 ಎಕರೆ ಎಲ್ಲ ಹಳ್ಳಿಗೆ ಹೋಗಿಲ್ಲ. ಇವರು ಹೋಗಿರೋದೇ ಹಳ್ಳಿಗೆ ಹೋಗಿದ್ದಾರೆ. ಇಲ್ಲಿ ಬೆಂಗಳೂರಿಗೆ ಬಂದು 40% ಜನ ವಾಪಸ್ ಇದ್ದಾರೆ. ಅವರು ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇರೋದು 17 ಎಕರೆ ಭೂಮಿ. ಇನ್ನು ಉಳಿದು ಸರ್ಕಾರಿ ಗೋಮಾಳ. ಅಲ್ಲಿ ಇರ್ತಕ್ಕಂಥ ಹಾಲಿ ವಾಸ ಮಾಡಿ ಹೆಣ್ಣು ಮಕ್ಕಳು ಹಾಲು ಕರೆದು ಅವ್ರ ಜೀವನ ಏನು ನಡೆಸ್ತಾ ಇದ್ದಾರೋ ಅವರು ರೆವಿನ್ಯೂ ಅಧಿಕಾರಿಗಳ ವಿನಂತಿಯ ಮೇಲೆ SP ಅವರು ಹೇಳ್ತಾರೆ, ರೆವಿನ್ಯೂ ಅಧಿಕಾರಿಗಳ ವಿನಂತಿಯ ಮೇಲೆ ನಾವು ಹೋದ್ವಿ. ನಾನು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡುವಾಗ ಅವ್ರ ಬಗ್ಗೆ ನಾನು ದೋಷ ಕೊಡೋದಿಲ್ಲ. ರೆವಿನ್ಯೂ ಅಧಿಕಾರಿಗಳು ಈ ಸರ್ವೆ ಮಾಡಲಿಕ್ಕೆ ಹೋದಾಗ ನನಗೆ ಬೆಂಬಲ ಕೊಡಬೇಕು ಅಂತ ಅವರು ವಿನಂತಿ ಮಾಡಿದಾಗ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಯಾರು? ರೆವಿನ್ಯೂ ಅಧಿಕಾರಿಗಳು. ಸರಿತಾನೆ? ರೆವಿನ್ಯೂ ಅಧಿಕಾರಿಗಳ ಕಂಪ್ಲೇಂಟ್ ಮೇಲೆ FIR ಹಾಕಿದ್ದಾರೆ. SP ಅವರು ಹೇಳ್ತಾರೆ, ಈ ಇವತ್ತು ನಡೆದಂತ ಎಲ್ಲ ಘಟನೆಗಳನ್ನ ನಾನು DC ಅವರ ಗಮನಕ್ಕೆ ತರ್ತಾನೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ.